ತಟ್ಟೆ ಹಕ್ಕಲು ನದಿಯಲ್ಲಿ ನಡೆದಂತಹ ಘಟನೆ ಇದು. 8 ಜನ ಮೃತಪಟ್ಟಿರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಶಾಸಕರಾದಂತಹ ಸುನಿಲ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ದುರಂತ ಒಂದು ಸಂಭವಿಸಿಬಿಟ್ಟಿದೆ ಭಾನುವಾರ, ಗಮನಕ್ಕೆ ಬಂತ ಸರ್ ನಿಮಗೆ? ಹೌದು, ನಾನು ಈಗಾಗಲೇ ಬೆಳಿಗ್ಗೆ 10 ಗಂಟೆಗೆ ಈ ದುರಂತ ನಡೀತು. 10:15ಗೆ ಸ್ಪಾಟ್ಗೆ ಹೋಗಿ ಈಗಾಗಲೇ ಭಟ್ಕಳ ಸರ್ಕಾರಿ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಎದುರಿಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಇದೊಂದು ಘೋರ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಇದು ಆಗ್ಬಾರ್ದಿತ್ತು. ಯಾಕಂದ್ರೆ ಭಟ್ಕಳ ಇತಿಹಾಸದಲ್ಲಿ ಇದೊಂದು ಪ್ರಥಮ ಘಟನೆ ಮತ್ತು ಇದೊಂದು ಘೋರ ದುರಂತ ಅಂತಕ್ಕಂತ ಮಾತನ್ನ ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ಸರ್, ಎಲ್ಲ ಬಡ ಕುಟುಂಬದವರು, ಒಂದೇ ಕುಟುಂಬ ಇದು. ಈಗಾಗಲೇ 8 ಶವಗಳು ಭಟ್ಕಳದಲ್ಲಿದೆ. 6 ಮಹಿಳೆಯರದು, 2 ಪುರುಷರದು. ಈಗಾಗಲೇ 2 ಮಂದಿನ ಹೆಚ್ಚಿನ ಚಿಕಿತ್ಸೆಗೆ ಈಗಾಗಲೇ ಮಣಿಪಾಲ ಕಳಿಸುವಂತ ಕೆಲಸ ಮಾಡಿದ್ದೇನೆ. ಅದ್ರ ಜೊತೆ ಈಗ 3 ಬಾಡಿಗಳನ್ನ ಮತ್ತೆ ಹುಡುಕ್ಲಿಕ್ಕೆ ಫೈರ್ ಬ್ರಿಗೇಡ್ ಪ್ರಾರಂಭ ಮಾಡಿದ್ದಾರೆ. ಇದು ನನ್ನ ಕ್ಷೇತ್ರಕ್ಕಿಂತ ನನ್ನ ಊರಲ್ಲಿ, ಇದು ಶಿರಾಲಿ ಅಂತ ಹೇಳಿದ್ರೆ ನನ್ನ ಊರು ಸರ್. ನನ್ನ ಊರಲ್ಲೇ ಆಗಿರ್ತಕ್ಕಂಥ ಘಟನೆ. ಯಾಕಂದ್ರೆ ಬಹಳ ಬಡ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಬೆಳಿಗ್ಗಿನ ಮೀನ್ ಬೇಟೆಗೆ ಮತ್ತು ಚಿಪ್ಪೆಕಲ್ಲ ಅಂತ ನಮ್ಮಲ್ಲಿ ತೆಗಿತಾರೆ. ಅದು ಬೆಳಿಗ್ಗೆ ನೀರು ಇಳುತ್ತಾ ಮತ್ತು ಬರ್ತಾ ಅಂತ ಆಗ್ತದೆ ಸರ್. ನೀರು ಇಳಿತದ ಸಂದರ್ಭದಲ್ಲಿ ಇದನ್ನ ತೆಗಿಲಿಕ್ಕೆ ಅವಕಾಶಗಳಿದೆ. ಈ ಸಂದರ್ಭ ಹೋದಾಗ ಅವರಿಗೆ ಹೋಗುವ ದಾರಿಯಲ್ಲಿ ಬರ್ಬೇಕಾದ್ರೆ ಹೆಚ್ಚಿನ ನೀರು ಬರುವಂತ ಕೆಲಸ ಆಯ್ತು. ಯಾಕಂದ್ರೆ ನಿನ್ನೇನು ಮಳೆ ಆಗಿತ್ತು, ಭಟ್ಕಳದಲ್ಲಿ ನಿನ್ನೆ ಭಾರಿ ಮಳೆ ಆಗಿತ್ತು, ಮೊನ್ನೆನೂ ಸ್ವಲ್ಪ ಮಳೆ ಆಗಿತ್ತು. ಈ ಒಂದು ಸಂದರ್ಭದಿಂದ ನೀರು ಹೋಗುವಂತ ಕೆಲಸ ಆಗಿ ಅಷ್ಟೂ ಜನ ಬಳಿಕ ಹೋಗುವಂತ ಕೆಲಸ ಆಯ್ತು ಸರ್. ಇದೊಂದು ಅವರು ಹಾಸ್ಪಿಟ್ಲ್ ಹತ್ರ ಅವ್ರ ಕುಟುಂಬದ ಆಕ್ರಂದನ ನೋಡಿದಾಗ ನಿಜವಾಗ್ಲೂ ಹೃದಯದಲ್ಲಿ ಬಹಳ ನೋವಾಗ್ತದೆ ಸರ್. ಯಾಕಂದ್ರೆ ಒಂದೇ ಕುಟುಂಬ, ಒಂದೇ 8 ಮಂದಿನ 10 ಮಂದಿನ ಒಂದೇ ಶವ ಏನು ಸ್ಮಶಾನದಲ್ಲಿ ಬುದ್ಧಿ ಮಾಡ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸರ್. ಭಟ್ಕಳದಲ್ಲಿ ವಿಪರೀತವಾದ ಮಳೆ ಆಗಿತ್ತು, ನೀರಿನ ಹರಿವಿತ್ತು ಅಂತ ಹೇಳ್ತಾ ಇದ್ದೀರಿ ಸರ್. ಯಾವುದೇ ಎಚ್ಚರಿಕೆ ಇರ್ಲಿಲ್ವಾ ಇವರಿಗೆಲ್ಲ? ಸರ್, ಇದು ಯಾವುದೇ ಎಚ್ಚರಿಕೆ ಅಂದ್ರೆ ಇದು ಬೆಳಿಗ್ಗೆ ನೀರು ಇಲ್ಲದೆ ಇರ್ತಕ್ಕಂಥ ಇಳಿತದ ಸಂದರ್ಭದಲ್ಲಿ ಹೋಗ್ತಕ್ಕಂಥದ್ದು. ನಿನ್ನೆ ಆಗಿರ್ತಕ್ಕಂಥ ಮಳೆಗೆ ಬಹಳಷ್ಟು ಜನ ಸಲಹೆಯನ್ನು ಕೊಟ್ಟಿದ್ರಂತೆ ಅವ್ರಿಗೆ ಬರ್ಬೇಡಿ ಅಂತಕ್ಕಂಥದನ್ನ ಆ ಊರಲ್ಲಿ. ಆದ್ರೂ ಇವರು ಬೆಳಿಗ್ಗೆನ ಒಂದು ಬೇಟೆಗೆ ಹೋಗಿರ್ತಕ್ಕಂಥದ್ದು. ಇದು ಬೆಳಿಗ್ಗೆ 10-10:30 ಮುಗಿಬೇಕು ಸರ್. ಯಾಕಂದ್ರೆ 10:30 ನಂತರ ಇದು ನೀರು ಏರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪ್ರಾರಂಭ ಆಗ್ತದೆ. ಇವರು ಅದನ್ನ ಲೆಕ್ಕಿಸದೆ ಮಾಡಿ ಇವತ್ತು ಇಂಥ ಒಂದು ದುರ್ಘಟನೆ ಆಗಿದೆ ಸರ್. ಬಹಳ ನೋವಾಗ್ತದೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು, ಯಾರಿಗ್ ಸಮಾಧಾನ ಹೇಳಬೇಕು, ಯಾರನ್ನ ಸಮಾಧಾನ ಪಡಿಸ್ಬೇಕಂತಕ್ಕಂಥದ್ದೇ ದೊಡ್ಡ ಒಂದು ಸವಾಲಾಗಿದೆ ಸರ್. ನಾನು ಒಂದು ಮಾತು ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ. ತಾವಿದೊಂದು ಸರ್ಕಾರ ಗಮನಕ್ಕೆ ತಕೊಂಡ್ ಬಂದು ಯಾಕಂದ್ರೆ ಬಹಳ ಬಡ ಕುಟುಂಬದವ್ರು, ಒಬ್ಬರು ತಂದೆ ತಾಯಿ ಮತ್ತು ಮಗ ಹೋಗಿದ್ದಾರೆ, ತಂದೆ ಹೋಗಿದ್ದಾರೆ, 4 ಹೆಣ್ಮಕ್ಳು ಇರ್ತಕ್ಕಂಥ ಒಂದು ತಾಯಿ ಹೋಗಿದೆ. ಮತ್ತೆ ದೊಡ್ಡ ಘಟನೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಕುಟುಂಬ, ಅಂದ್ರೆ ಎಲ್ಲ ಒಂದೇ ಕುಟುಂಬದಲ್ಲಿ ಮತ್ತ 3 ಬರ್ತಕ್ಕಂಥ ಬಾಡಿನೂ ಸಹ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ನಾನು ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರ, ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತೇನೆ. ಕುಟುಂಬಕ್ಕೆ 10 ಲಕ್ಷದಕ್ಕೆ ಹೆಚ್ಚು ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದ್ ಕಡೆ ಮುಂಗಾರು ಪ್ರವೇಶ ಆಗ್ತಿದೆ ಸುನಿಲ್ ನಾಯಕ್ ಅವರೇ, ಕೆಲವೇ ದಿನಗಳಲ್ಲಿ ಮುಂಗಾರು ಪ್ರವೇಶ ಆಗುತ್ತೆ ಕರಾವಳಿಗೆ. ಇಂಥ ಅಹಿತಕರ ಘಟನೆಗಳಿಗೆ ಮತ್ತೆ ಉತ್ತರ ಕನ್ನಡ ಆಗಲಿ ದಕ್ಷಿಣ ಕನ್ನಡ ಯಾವುದು ಕೂಡ ಆಗಬಾರ್ದು ಅನ್ನೋ ನನ್ನ ನಿರೀಕ್ಷೆ ಇದೆ. ನಿಮ್ಮದೇ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಮೀನುಗಾರಿಕೆ ಇಲಾಖೆಯ ಖಾತೆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ನಮ್ಮಲ್ಲಿದೆ ಅಂತ. ಖಂಡಿತ ಸರ್, ಮೂಲಭೂತ ಸೌಕರ್ಯ ಏನಿದೆ ಅಂತ ಹೇಳಿದ್ರೆ ಇಂಥ ಘಟನೆಗಳಿಗೆ ಈ ಸಮುದ್ರ ದಂಡೆಯಲ್ಲಾಗಿರ್ಬೋದು, ಹೊಳೆ ದಂಡೆಯಲ್ಲಾಗಿರ್ಬೋದು, ಅದಕ್ಕಾಗಿರ್ತಕ್ಕಂಥ ಒಂದು ಕ್ರಮ ಕೈಗೊಳ್ಳುವಂತ ಕೆಲಸ ಮೀನುಗಾರಿಕೆ ಇಲಾಖೆ ಮಾಡ್ಬೇಕು. ಈ ಕೊನೆಯ ಸಂದರ್ಭದಲ್ಲಿ ನಾವೇನು ಪ್ರಥಮ ಬಾರಿಗೆ ಮೀನು ಪ್ರಾರಂಭ ಆದ್ಕೊಳ್ಳೆ ಮಾಡಿ ಅಂತ ಹೇಳುದಿಲ್ಲ. ಈ ಮುಗಿಯೋ ಹಂತದಲ್ಲಿ ಸೈಕ್ಲೋನ್ ಇದೆ, ಮಳೆ ಇದೆ, ರಾತ್ರಿ ಭಟ್ಕಳದಲ್ಲಿ ಸೆಡಿಲು ಮಿಂಚಿನ ಮಳೆ ಆಗಿದೆ. ಆ ಸಂದರ್ಭದಲ್ಲಿ ಇದಕ್ಕೊಂದು ಕ್ರಮ ಕೈಗೊಳ್ಬೇಕಿತ್ತು ಅಂತಕ್ಕಂಥದನ್ನ ಮೀನುಗಾರಿಕೆ ಇಲಾಖೆ ಸಚಿವರು ಮತ್ತು ಮೀನುಗಾರಿಕೆ ಇಲಾಖೆ ಕೈಗೊಳ್ಬೇಕಿತ್ತು ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ನಾಯಕ್ ಅವರೇ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.